ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ NK ಸರ್. ನಾನು ಆಲ್ರೆಡಿ ನಿಮ್ಮ ಎಕ್ಸಾಮ್ಗೆ ಬರಬಹುದಾದಂತಹ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆನ್ ದ ಚಾಪ್ಟರ್ ಸೊಲ್ಯೂಷನ್ಸ್ ಆ್ಯಂಡ್ ಆನ್ ದ ಚಾಪ್ಟರ್ ಕೆಮಿಕಲ್ ಕನೆಟಿಕ್ಸ್ ಟೋಟಲಿ 4 ಕ್ವಶನ್ಸ್ಗೆ ಬರಬಹುದಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಅಲಾಂಗ್ ವಿತ್ ಸಮ್ 45 MCQs, 40 to 45 MCQs which were taken from your model question papers. ಇವಾಗ ನಾನು ನಿಮ್ಮ ಮುಂದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಟು MCQs ಯಾವ್ಯಾವ ಕ್ವಶನ್ಸನ್ನ ಕೇಳಿದ್ದಾರೆ ಮತ್ತು ಅದಕ್ಕೆ ಆನ್ಸರ್ಸ್ ಏನು ಮತ್ತು ಹೇಗೆ ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಪರ್ಟಿಕ್ಯುಲರ್ ಸೆಷನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು ಜಾಸ್ತಿ ಕಾನ್ಸಂಟ್ರೇಷನನ್ನು ಕೊಡಬೇಕಾಗಿರ್ತಕ್ಕಂಥದ್ದು MCQs ಕಡೆಗೆ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಗೋಯಿಂಗ್ ಟು ಲೂಸ್ ಸಮ್ ಮಾರ್ಕ್ಸ್ ಇನ್ MCQs ಓನ್ಲಿ. ಥಿಯರಿ ಪಾರ್ಟ್ 50ಕ್ಕೆ 50 ಬಂದಿರುತ್ತೆ, ಬಟ್ MCQs ಅಲ್ಲಿ ಏನಾಗುತ್ತೆ, ಮಾರ್ಕ್ಸ್ ಹೋಗಿಸ್ಕೊತಾರೆ. ಆ ಒಂದು ಸಿಚುವೇಶನ್ ನಿಮಗೆ ಬರಬಾರ್ದು ಅಂತ ಹೇಳಿ MCQs ಸೆಷನನ್ನು ಕೂಡ ನಮ್ಮ ತೇಜ್ ಅಕಾಡೆಮಿಯಿಂದ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಲೆಟ್ ಅಸ್ ಬಿಗಿನ್ ದ ಸೆಷನ್. ದ ಫಸ್ಟ್ ಕ್ವಶನ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಟಮಿನ್ಸ್. ಈ ವಿಟಮಿನ್ಸ್ಗೆ ಸಂಬಂಧಪಟ್ಟಂತೆ ಒಂದು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಫೈಂಡ್ ಔಟ್ ಮಾಡಬೇಕು. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಎಕ್ಸಸ್ ವಿಟಮಿನ್ಸ್ ಇಂಟೇಕ್ ಈಸ್ ಹಾರ್ಮ್ಫುಲ್. ಎಸ್, ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇದೆ, ಅದನ್ನು ನಾವು ಎಕ್ಸಸ್ ತೊಗೊಂಡು ಏನಾಗುತ್ತೆ, ದಟ್ ವಿಲ್ ಬಿ ಹಾರ್ಮ್ಫುಲ್ ಫಾರ್ ಅವರ್ ಹೆಲ್ತ್. ಆ್ಯಂಡ್ ಮೋಸ್ಟ್ ಆಫ್ ದ ವಿಟಮಿನ್ಸ್ ಕಂಟೈನ್ಸ್ ಅಮೈನೋ ಗ್ರೂಪ್ಸ್. ದಿಸ್ ಈಸ್ ರಾಂಗ್. ಆ್ಯಕ್ಚುಲಿ most of the vitamins does not contains amino groups. So the correct answer is option B. And we'll see the other 2 sentence also. Vitamins can be produced by plants. Yes, vitamins can be produced by the plants. And vitamin deficiency causes disease. Yes. So now ನಮ್ಮ ಬಯೋಮಾಲಿಕ್ಯೂಲ್ ಚಾಪ್ಟರ್ ಅಲ್ಲಿ ಯಾವ್ಯಾವ ವಿಟಮಿನ್ಸ್ ಯಾವ್ಯಾವ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅಂತ ಹೇಳಿ ನಾವು ಓದಿದ್ದೀವಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಮೋಸ್ಟ್ ಆಫ್ ದ ವಿಟಮಿನ್ಸ್ ಕಂಟೈನ್ಸ್ ಅಮೈನೋ ಗ್ರೂಪ್ಸ್, ಬಿಕಾಸ್ some vitamins are there which does not contains amino groups also. We will move on to the next question. Camphor in nitrogen gas is an example of. This is a direct question. The example for the gaseous solution. ಯಾವ ಒಂದು example ಇದು? Gaseous solution ಗೆ example. We'll move on to the next question. Which of the following is not a subdivision of structural isomerism? ಯಾವ isomerism? Structural isomerism. Coordination isomerism is a structural isomerism. Yes. Linkage isomerism is a structural isomerism. And ionization isomerism is also structural isomerism. But geometrical isomerism is not a structural isomerism. It is a stereo isomerism. ಹಾಗಾಗಿ the correct answer ಯಾವ್ದಾಗುತ್ತೆ? Geometrical isomerism is the correct option for this particular question. This is our 4th question, an example for pseudo first order reaction. Pseudo first order ಗೆ ಏನು ಕೇಳ್ತಿದ್ದಾನೆ ಅವನು? ಎಕ್ಸಾಂಪಲ್ ಕೇಳ್ತಾ ಇದ್ದಾನೆ. What is pseudo first order reaction? A reaction may converted into first order reaction by changing the physical conditions such as temperature, concentration, like that. So if you take any one of the reactants in excess, then the reaction will becomes what? Pseudo first order reaction. So the correct answer is inversion of cane sugar. So this is the correct answer, because inversion of cane sugar we will be going to take water in excess, so that's why this will called as pseudo first order reaction. The hybridization of N atom in trimethylamine. Trimethylamine ಅಲ್ಲಿ hybridization ಏನು? ನೈಟ್ರೋಜನ್ ಅಂತ ಕೇಳಿದಾನೆ, CH3 trimethylamine. So what is hybridization of this nitrogen ಅಂತ ಕೇಳ್ತಿದ್ದಾನೆ. So if you do a hybridization, so it is sp3, it is like NH3. So this is the sp3 hybridized nitrogen. So ಏನಾಗುತ್ತೆ, hybridization ಏನಾಗುತ್ತೆ, sp3. The correct option is option A. The IUPAC name of. ಸೊ ಒಂದು ಕಾಂಪೌಂಡ್ ಇದೆ ಇಲ್ಲಿ. ಸೊ ಐಯುಪ್ಯಾಕ್ ನೇಮಕ್ಲಿಚ್ಚ ಕೇಳ್ತಿದ್ದಾನೆ. ಫಂಕ್ಷನಲ್ ಗ್ರೂಪ್ ಯಾವುದು? ಬ್ರೋಮಿನ್ ಇದೆ, ಆಲ್ಡಿಹೈಡ್ ಗ್ರೂಪ್ ಇದೆ. ಸೊ ದಿಸ್ ಶುಡ್ ಬಿ ಗಿವನ್ ದ ಮೋರ್ ಪ್ರಿಫರೆನ್ಸ್. ಸೊ ದೆನ್ ದ ಕರೆಕ್ಟ್ ಆಪ್ಷನ್ ವಿ ಹ್ಯಾವ್ ಟು ಚೂಸ್. ಈಗ ನಾವು ನಂಬರಿಂಗ್ನ ಯಾವ ರೀತಿ ಮಾಡಬೇಕು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ 1 2 3 4. ಸೊ ದಟ್ ವಿಲ್ ಬಿಕಮ್ 3 bromobutanol. So it will become 3-bromobutanol. So at third carbon bromine is there. So 3-bromobutanol is the
correct answer for this particular compound IUPAC name. Select the non-semiconductor from the following. ಯಾವುದು ಇಲ್ಲಿ ಸೆಮಿಕಂಡಕ್ಟರ್ ಅಲ್ಲ? ಸಿಲಿಕಾನ್ is a semiconductor, gallium arsenide is a semiconductor, and doped silicon is also semiconductor, whereas this carbon black is not a semiconductor. So the correct option is carbon black. Yes, this is a bit long question, so ದೊಡ್ಡದಾಗಿ ಕಾಣಿಸಬಹುದು, but very simple. Statement 1. Ammonolysis of alkyl halides has the disadvantage of yielding mixture of primary, secondary and tertiary amines and also quaternary ammonium salt. ಈಗ ನೀವೇನು ಫಾರ್ ಎಕ್ಸಾಂಪಲ್ RX plus NH3 ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? RNH2 ಬರುತ್ತೆ. ಮತ್ತೆ RX ಜೊತೆ ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ? R2NH ಬರುತ್ತೆ. again if you treat R3N, again if you treat R4 ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಬರ್ತಾ ಹೋಗುತ್ತೆ. ಸೊ ಅದೇ ಥರ ನಮ್ಗೆ ಏನೇ ಸಿಗ್ತಿದೆ? ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್ ಆ್ಯಂಡ್ ಆಲ್ಸೋ ಟರ್ಷರಿ ಅಮೈನ್ ಆ್ಯಂಡ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ 4 ಸಿಗ್ತಾ ಹೋಗುತ್ತೆ. ಹಾಗಾಗಿ ಮಿಕ್ಸ್ಚರ್ ಆಫ್ ದಿಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ವಿಲ್ ಬಿ ಗೋಯಿಂಗ್ ಟು ಕಮ್. ಎಸ್, ದಿಸ್ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. Then tertiary amine is obtained as a major product by taking large excess of ammonia in ammonolysis of alkyl halides ಅಂತ ಕೇಳಿದಾನೆ. ನಾವೇನಾದರೂ ಅಮೋನಿಯಾನ ಎಕ್ಸಸ್ ತಗೊಂಡ್ರೆ ನಮಗೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್? Primary amines, not tertiary amines. So that's why this statement 2 is wrong, but statement 1 is correct. So if you choose the correct answer here, statement 1 is correct, but statement 2 is incorrect. So option D is the correct answer. The structure of pentacarbonyl iron is, so ಇಲ್ಲಿ ಏನು ಕೊಟ್ಟಿದ್ದಾನೆ? ಯಾವ ಒಂದು ಶೇಪ್ ಇರುತ್ತೆ ಅಂತ ಕೇಳ್ತಿದ್ದಾನೆ. So the complex is FeCO5. So this is the complex where iron is having oxidation state 0. So ಯಾವ ಒಂದು ಸ್ಟ್ರಕ್ಚರ್ನ ಇದು ಪಡ್ಕೊಳ್ಳುತ್ತೆ? ಈಗ 5 ಲಿಗ್ಯಾಂಡ್ ಇದೆ. 5 ಲಿಗ್ಯಾಂಡ್ ಯಾವ್ಯಾವ ರೀತಿ ಓರಿಯೆಂಟ್ ಆಗ್ಬೋದು? ಒಂದು ಟ್ರಿಗನಾಲ್ ಬೈಪಿರಮಿಡಲ್ ಅಥವಾ ಸ್ಕ್ವೇರ್ ಪಿರಮಿಡಲ್, 2 ರೀತಿ ಓರಿಯೆಂಟ್ ಆಗ್ಬೋದು. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದ ಸ್ಟೆಬಿಲಿಟಿ ವಿಲ್ ಬಿ ಮೋರ್ ಫಾರ್ ಟ್ರಿಗನಾಲ್ ಬೈಪಿರಮಿಡಲ್. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಟ್ರಿಗನಾಲ್ ಬೈಪಿರಮಿಡಲ್ geometry or shape. 2 compounds A and B were being tested for their boiling points. ಅವ್ರು ಏನು ಮಾಡ್ತಿದ್ದಾರೆ? ಬಾಯ್ಲಿಂಗ್ ಪಾಯಿಂಟ್ಸ್ಗೆ ಏನು ಮಾಡ್ತಾರೆ? ಟೆಸ್ಟ್ ಮಾಡ್ತಿದ್ದಾರೆ. ಇಟ್ ವಾಸ್ ಅಬ್ಸರ್ವ್ಡ್ ದಟ್ A started to boiling after B. ಅಂದ್ರೆ ಏನಾಗ್ತಿದೆ? ಫಸ್ಟ್ ಯಾವ್ದು ಬಾಯ್ಲ್ ಆಗ್ತಾ ಇರೋದು? B ಬಾಯ್ಲ್ ಆಗ್ತಿದೆ. ಸೊ ಹಾಗಾದ್ರೆ when both were subjected to same conditions, if the compound ಈ ಬಿ ಇಸ್ ಅಸಿಟಾನ್, ಬಿ ಏನು? ಅಸಿಟಾನ್. ಸೊ ಹಾಗಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕಾಂಪೌಂಡ್ ಎ? ಏನೇನಿದೆ? ಪ್ರೊಪೆನಾಲ್ ಇದೆ, ಪ್ರೊಪೆನೋಲ್ ಇದೆ, ಮೆಥಾಕ್ಸಿಥೇನ್ ಇದೆ ಅಂಡ್ ಬ್ಯೂಟೇನ್ ಇದೆ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್. ಥಿಂಕ್ ಮಾಡಿ. ಎ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಕಂಪೇರ್ ಟು ಬಿ. ಬಿ ಅಸಿಟೋನ್ ಆದರೆ ಅಸಿಟೋನ್ಗಿಂತ ಯಾವುದಕ್ಕೆ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ? ಆಲ್ಡೇಟ್ಸ್ ಕೀಟೋನ್ಸ್ ಬರಲ್ಲ ಆ್ಯಂಡ್ ಈ ಥರ ಕೂಡ ಬರಲ್ಲ. ಆಲ್ಕೋಹಾಲ್ಗೆ ಏನಾಗಿರುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅಸಿಟೋನ್. Alcohol, that too here propanol. Because of what reason? Because of hydrogen bonding. Hydrogen bonding ಇಂದ ಇದಕ್ಕೆ ಏನಾಗಿರುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಪ್ರೊಪೇನ್ 1-ol. Select the correct order of melting points of isomeric dichlorobenzene. Correct order ಅವರು ಆರ್ಥೋ ಮೆಟಾ ಪ್ಯಾರಾ ಡೈಕ್ಲೋರೋಬೆನ್ಸಿನ್ ಕೊಟ್ಟಿದ್ದಾರೆ. ವಿಲ್ ರೈಟ್ ಅ ಸ್ಟ್ರಕ್ಚರ್. ಸೊ ದಿಸ್ ಈಸ್ ಪ್ಯಾರಾ dichlorobenzene, ortho dichlorobenzene, meta dichlorobenzene. In these 3, which will be having more melting point? This will be having the more melting point. This will be having the more melting point because of this symmetry. Symmetry ಇದೆ. Symmetry ಇದೆ ಏನಾಗುತ್ತೆ? ಎಕ್ಸ್ಟ್ರಾ ಫಿಟ್ನೆಸ್ ಆಗುತ್ತೆ ಇಲ್ಲಿ ಕ್ರಿಸ್ಟಲ್ ಅಲ್ಲಿ. ಸೊ ಇಟ್ ಈಸ್ ಹ್ಯಾವಿಂಗ್ ದ ಮೋರ್ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ ಮೆಟಾ. ಸೊ ಯಾವುದಕ್ಕೆ ಜಾಸ್ತಿ ಇರಬೇಕು? ಫಸ್ಟ್ ಶುಡ್ ಬಿ ಪ್ಯಾರಾ. 2 ಆಪ್ಷನ್ ಇದೆ. ನೆಕ್ಸ್ಟ್ ಯಾವುದು? ಮೆಟಾನ ಅಥವಾ ಆರ್ಥೋನಾ? ಸೊ ದೆನ್ ಇಟ್ ಕಮ್ಸ್ ಟು ಆರ್ಥೋ. ಸೊ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್.
Para-dichlorobenzene is having greater melting point than ortho than meta-dichlorobenzene. So this is the correct answer for this particular question, which is the order of melting points of isomeric dichlorobenzenes. This is our 12th question. Which of the following explains the increase in the reaction rate by the catalyst? Catalyst decreases the rate of backward reaction and rate of forward reaction is increases. No, it is not correct. Catalyst provides extra energy to reactant molecules. No. Then catalyst provides an alternative pathway by reducing the activation energy between the reactants and products. Yes, it will give an alternating pathway, but it not increases the number of collisions. So the correct answer is option C. So ನಿಮಗೆ ಗ್ರಾಫ್ ನೋಡಿದ್ರೆ, ಸೊ ಈಗ ಗ್ರಾಫ್ ತಗೊಳ್ಳಿ, ಸೊ ಪಾತ್ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ವಿಲ್ ಲೈಕ್ ದಿಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ದಿಸ್ ಇಸ್ ಕ್ಲಿಯರ್ಲಿ. ಸೊ ಏನಾಗುತ್ತೆ, ಆಕ್ಟಿವೇಶನ್ ಎನರ್ಜಿ ಏನು ಮಾಡುತ್ತೆ, ಅದು ಕಮ್ಮಿ ಮಾಡುತ್ತೆ. ಇಟ್ ವಿಲ್ ಗಿವ್ಸ್ ಅನ್ ಅನದರ್ ಪಾತ್. ಏನು ಕೊಡುತ್ತೆ, ಅನದರ್ ಪಾತ್ ಕೊಡುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ದಟ್ ಈಸ್ catalyst provides an alternating pathway by reducing the activation energy between the reactants and products. Then sufficient amount of 2-methyl propane to all heated with 20% phosphoric acid at 358 Kelvin gives main product X with the elimination of water, and tertiary butyl alcohol undergoes dehydration when it is passed over heated copper at 573 Kelvin gives Y. Pick the correct statement regarding X and Y. So ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಕೇಳಿದರೆ ಲೆಸ್ಸರ್ ಇದೆಯಾ, ಗ್ರೇಟರ್ ಇದೆಯಾ, ಅಥವಾ ಈಕ್ವಲ್ ಇದೆಯಾ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ. ಫಸ್ಟ್ ಆಫ್ ಆಲ್ ನಮಗೆ ಎಕ್ಸ್ ಯಾವುದು ಮತ್ತು ವೈ ಯಾವುದು ಗೊತ್ತಾಗಬೇಕಲ್ವಾ. ಫಸ್ಟ್ ನೀವು ನೋಡ್ಕೊಡಿ. ಫಸ್ಟು 2-methyl propane 2-ol ಯಾವ್ದು ಜೊತೆ ರಿಯಾಕ್ಟ್ ಆಗ್ತಿದೆ, ಫಾಸ್ಫರಿಕ್ ಆಸಿಡ್ H3PO4 ಜೊತೆ ರಿಯಾಕ್ಟ್ ಆಗ್ತಿದೆ. ಆ್ಯಂಡ್ ಇಟ್ ಈಸ್ ದಿಸ್ tertiary butyl alcohol is reacting with which one, copper. So we'll now write the equation. ಏನಾಗ್ತಿದೆ, that is CH3COH and CH3, then CH3, 2-methyl propane 2-ol. This is the compound and it is reacting with H3PO4. So it is nothing but the dehydration reaction. Dehydration reaction ಒಂದು OH ಇಲ್ಲಿ ಹೋಗುತ್ತೆ. ಎನಿ ಕಾಂಪೌಂಡ್ ಯು ಕ್ಯಾನ್ ಟೇಕ್. ಒಂದು HV ಏನಾಗಬೇಕು, -H ಆಗಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ CH2 ಡಬಲ್ ಬಾಂಡ್ C, ಇಲ್ಲೇನಾಗುತ್ತೆ CH3 ಹಂಗೆ ಇರುತ್ತೆ, ಇಲ್ಲೂ ಏನಾಗುತ್ತೆ CH3 ಹಂಗೆ ಇರುತ್ತೆ. ಸೊ ದಿಸ್ ಇಸ್ ದ ಕಾಂಪೌಂಡ್ X. Then compound Y. So again tertiary butyl alcohol. So this is tertiary butyl alcohol, same compound only, but it is treating with copper. Again dehydration reaction, it is also giving the CH2C, CH3, CH3. Yes, see compound X and compound Y both are same. X ಮತ್ತೆ Y ಎರಡು ಕಾಂಪೌಂಡ್ ಏನಾಗಿದೆ, ಸೇಮ್ ಬರ್ತಾ ಇದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, that is the boiling points of X and Y are equal. ಯಾಕಂದ್ರೆ ಎರಡು ಸೇಮ್ ಕಾಂಪೌಂಡ್ ಅಲ್ವಾ, ಯಾವುದೇ ತರಹದ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಬರೋದಿಲ್ಲ. When compared to delta TF value of a 0.01 molar glucose solution, then delta TF value of 0.01 molar MgCl2 solution, ಏನಾಗುತ್ತೆ ಕಂಪ್ಯಾರಿಸನ್. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ರೈಟ್ delta TF for glucose, that is I, Van't factor I is equal to 1, then it will become Kf into M. If you write delta TF for this MgCl2, Van't factor is how much, 3 times of Kfm. So this Kfm can be substituted by 3 times of delta TFG. So delta TF MgCl2 is thrice of delta TF of glucose. So increases about how much times, 3 times. So this is the correct answer. ಹೆಂಗೆ ಅಂತ ಗೊತ್ತಾಯ್ತಾ, ನಮಗೆ ಫಾರ್ಮುಲಾ ಏನು ಗೊತ್ತಿರೋದು, delta TF is equal to I into Kf into M. So this is how you have to calculate. So just I value, ಇದಕ್ಕೆ 3 ಬರುತ್ತೆ I value, MgCl2ಗೆ, ಗ್ಲೂಕೋಸ್ಗೆ I value is equal to 1, Van't factor. Then a product or products obtained during the electrolysis of aqueous sodium chloride solution is or are. So aqueous
ಫೇಸಲ್ಲಿ ಏನು ಮಾಡ್ತಿದ್ದಾರೆ, ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ. ಏನನ್ನ? ಸೋಡಿಯಂ ಕ್ಲೋರೈಡ್ನ. ನಮ್ಮ ಪ್ರಾಡಕ್ಟ್ ಏನು ಬರುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್, chlorine and hydrogen. These are the three products will be going to obtain. So that is the option D is the correct answer. And all natural and artificial radioactive decay of unstable nuclei takes place. This is very very important. All radioactive decay are first order kinetics. Follows first order kinetics. The energy required to form activated complex. Activated complex form ಮಾಡಕ್ಕೆ ಎನರ್ಜಿ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವೇಂತ ಕರಿತೀವಿ? ಆಕ್ಟಿವೇಶನ್ ಎನರ್ಜಿ. So you have to remember this. Activation energy is called as energy required to form activated complex. Then which of the following statement is not correct? ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ? KMnO4 oxidizes iodine ion to iodine. Yes. I minus 2, I2 in acidic medium, correct. Then permanganate is diamagnetic, correct. Copper liberates hydrogen from acids. This is wrong. So this is the correct option. Yake copper is less reactive than hydrogen, it can't displace. So and Ti plus 2 liberates hydrogen from dilute acid. It is correct, no problem. But the correct option is copper. Copper cannot liberate hydrogen from acids because it is less reactive than hydrogen. Thus match the following. Blood pigment ಯಾವುದು? least 1 ಮತ್ತೆ least 2, that is least 1 complexes and central metal. So ಎರಡನ್ನೂ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ಲಡ್ ಪಿಗ್ಮೆಂಟ್ ಏನು ಕಂಟೈನ್ ಮಾಡುತ್ತೆ? that will contains iron. Chlorophyll will contains magnesium. Vitamin B12 ಏನು ಕಂಟೈನ್ ಮಾಡುತ್ತೆ? Vitamin B12 will contains vitamin cobalt complex. And this Wilkinson catalyst will contains rhodium. ಹಾಗಾಗಿ ಆಪ್ಷನ್ ಏನಾಗುತ್ತೆ? A is related with 4, B is related with 3 and vitamin B12 is related with 2, that is cobalt. Wilkinson is related with rhodium, that is 1. So 4, 3, 2, 1. So where is 4, 3, 2, 1? So the correct answer is option B, where blood pigment is central atom is iron, chlorophyll is a magnesium complex, vitamin B12 is a cobalt complex, and Wilkinson catalyst is rhodium. The main product obtained when alkyl halides reacts with AgCN. AgCN ಜೊತೆ ರಿಯಾಕ್ಟ್ ಆದಾಗಲೇ ಬೇರೆ ಪ್ರಾಡಕ್ಟ್ ಬರುತ್ತೆ, KCN ಜೊತೆ ರಿಯಾಕ್ಟ್ ಆದಾಗಲೇ ಬೇರೆ ಪ್ರಾಡಕ್ಟ್ ಬರುತ್ತೆ. ಯಾಕೆ ವಿದ್ಯಾರ್ಥಿಗಳೇ? KCN is ionic in nature, AgCN is covalent in nature. So in this particular case we will get isocyanide. If you use KCN you will get cyanide. So ಇದನ್ನ ನೆನ್ಪಿಟ್ಕೊಳ್ಳಿ. So cyanide ಬರುತ್ತೆ, ಈ ಕೇಸಲ್ಲಿ isocyanide ಬರುತ್ತೆ. So the correct option is option B. Which of the following is benzylic alcohol? Benzylic alcohol ಅಂದ್ರೆ ಏನೋ ನಮ್ಗೆ ಗೊತ್ತು. ಬೆಂಜಿನ್ ರಿಂಗ್ ಇರಬೇಕು, ಫಾಲೋಡ್ ಬೈ sp3 hybridized carbon and OH should be attached. So ಎಲ್ಲಿದೆ ಇದು? This is nothing but C6H5CH2OH. ಎಲ್ಲಿದೆ? So this option you check. This is not correct option. This is not also correct option. This is also not. So this is the correct option. Why? This is followed. See, ಮಧ್ಯೆ 2 ಕಾರ್ಬನ್ ಇದೆ, ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರ್ಬೇಕು ಅದು. ಇಲ್ಲೂ ಅಷ್ಟೇ ಮಧ್ಯೆ 2 ಕಾರ್ಬನ್ ಇದೆ, ಇಲ್ಲೂ ಏನಾಗುತ್ತೆ? ಇಲ್ಲಿ ಬೆಂಜಿನ್ ರಿಂಗೇ ಇಲ್ಲ. ಸೊ ಬೆಂಜೈಲ್ ಆಲ್ಕೋಹಾಲ್ ಈಸ್ ನಥಿಂಗ್ ಬಟ್ C6H5CH2OH. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. Among the following, the compound with highest pKa value. Highest pKa value ಕೇಳ್ತಿದ್ದಾನೆ. highest pKa value then less acidic in nature. ಯಾವುದು ಲೆಸ್ ಅಸಿಡಿಕ್? ಸೊ ಲೆಸ್ ಅಸಿಡಿಕ್ ಯಾವುದು? ಇಲ್ಲಿ ನೈಟ್ರೋಫಿನಾಲ್ ಇದೆ, ಪ್ಯಾರಾನೈಟ್ರೋಫಿನಾಲ್, ಆರ್ಥೋನೈಟ್ರೋಫಿನಾಲ್, ಎಥನಾಲ್. ಯಾವುದು ಈ 4ರಲ್ಲಿ ಅಂಡ್ ಫಿನಾಲ್, ಯಾವುದು ಈ 4ರಲ್ಲಿ ಲೆಸ್ ಅಸಿಡಿಕ್? ಆಲ್ಕೋಹಾಲ್, ಆಲಿಫ್ಯಾಟಿಕ್ ಆಲ್ಕೋಹಾಲ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಫಿನಾಲ್ ದ್ಯಾನ್ ಸಬ್ಸ್ಟಿಟ್ಯೂಟೆಡ್ ಮೇಲೆ ಡಿಪೆಂಡು. ಯಾವುದು ಅದು? ವಿತ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ, ಎಲೆಕ್ಟ್ರಾನ್ ಡೊನೇಟಿಂಗ್, ಅದ್ರ ಮೇಲೆ ಡಿಪೆಂಡು. ಸೊ ಆಲಿಫ್ಯಾಟಿಕ್ ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದೆನ್ phenols. So ಹಾಗಾಗಿ ethanol is an aliphatic alcohol. So this is an correct answer because it is having less acidity, means highest pKa value. So the correct option is option D. In Clemmensen reduction, carbonyl compound is treated with.
ಸೊ ನಾವು ಯಾವುದ್ರ ಜೊತೆ ಟ್ರೀಟ್ ಮಾಡ್ತೀವಿ? ದಟ್ ಈಸ್ ದ ರೇಜೆಂಟ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl. ಏನಾಗುತ್ತೆ ಕಾರ್ಬನಿಲ್ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ C double bond O CH3, so this will going to reduce if you use zinc amalgam in presence of HCl, so it is going to reduce CH2 CH3. So this is the compound. So the correct answer is zinc amalgam in concentrated HCl. So the next question is the final product obtained in ammonolysis of alkyl halides. ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ammonolysis RX plus NH2 will gives ammonia NH3 will gives R NH2 plus if you treat again RX, so it is giving R N R H. So again if you treat RX, so then it will gives N R R R. Again if you treat RX, so it will form quaternary ammonium salt. So this is the quaternary ammonium salt. So the correct answer is quaternary ammonium salt is the final product. ಇದ್ರ ಮುಂದಕ್ಕೆ ಯಾವುದೇ ತರಹದ ಪ್ರಾಡಕ್ಟ್ ಬರಲ್ಲ. ಸೊ ದ ಲಾಸ್ಟ್ product or final product of this particular reaction ammonolysis is quaternary ammonium salt. Statement 1, all naturally occurring amino acid alpha amino acids except glycine are optically active. Yes, glycine is an optically inactive compound. Statement 1 is correct. Most naturally occurring amino acids have D configuration. D configuration irutta naturally occurring amino acids ke? No, they will have L configuration. So statement 2 is wrong, statement 1 is correct. So the correct, so statement 1 is correct but statement 2 is incorrect. So the option C is the correct answer. Option C is the correct answer, not option D. So statement 1 is correct, statement 2 is incorrect. In a complex, the ligand that shows linkage isomerism ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಏನು ಬರಬೇಕು? ಆಂಬಿಡೆಂಟೆಡ್ ಲಿಗ್ಯಾಂಡ್ ಬರಬೇಕು. ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ರೆ ಮಾತ್ರ ನಮ್ಗೆ ಏನು ತೋರಿಸುತ್ತೆ? ಲಿಂಕೇಜ್ ಐಸೋಮರಿಸಮ್ ತೋರಿಸುತ್ತೆ. ಇಲ್ಲಿ ಆಂಬಿಡೆಂಟೆಡ್ ಲಿಗ್ಯಾಂಡ್ ಯಾವುದು? ಅಮೋನಿಯಾ ಇಸ್ ನಾಟ್ ಆಂಬಿಡೆಂಟೆಡ್, ಕಾರ್ಬನ್ ಮೊನಾಕ್ಸೈಡ್ ನೋ, ಈಥೇನ್ 1,2 diamine no. So the ambidentate ligand is NO2 minus. O can also donate and N also. So the correct option is NO2 minus. Cell wall of bacteria is made up of. So cell wall of bacteria is made up of what compound? ಯಾವ ಒಂದು compound ಇಂದ cell wall of bacteria is made of cellulose. So ಯಾವುದರಿಂದ ಮೇಡ್ ಅಪ್ ಆಗಿರುತ್ತೆ? cellulose ಇಂದ ಮೇಡ್ ಅಪ್ ಆಗಿರತಕ್ಕಂಥದ್ದು. ನೆಕ್ಸ್ಟ್ ದ ಮೋಸ್ಟ್ ಬೇಸಿಕ್ ಅಮೈನ್ಸ್ ಇನ್ ಅಕ್ವಾಸ್ ಸೊಲ್ಯೂಷನ್. ಅಕ್ವಾಸ್ ಸೊಲ್ಯೂಷನ್ ಅಲ್ಲಿ ನಾವು ಇಂಡಕ್ಟಿವ್ ಎಫೆಕ್ಟ್ ಕನ್ಸಿಡರ್ ಮಾಡ್ತೀವಿ, ಸ್ಟೀರಿಕ್ ಎಫೆಕ್ಟ್ ಕನ್ಸಿಡರ್ ಮಾಡ್ತೀವಿ ಅಂಡ್ ಆಲ್ಸೋ ಸಾಲ್ವೇಷನ್ ಎಫೆಕ್ಟ್ ಕೂಡ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ಈಸ್ ಸೆಕೆಂಡರಿ is greater than primary than tertiary. So this is the order. So in these particular compounds, which is secondary? Methylamine, no, that is primary. Dimethylamine, it is secondary. Trimethylamine, it is tertiary. Tetramethyl ammonium ion, no, this is highly impossible. So the correct answer is dimethylamine, which is secondary amine. The alkyl halide that produces racemic mixture in SN1 reaction. Racemic mixture ಯಾವ್ದು ಪ್ರೊಡ್ಯೂಸ್ ಮಾಡ್ತಾರೆ? that one which is having chirality. First ಏನಿರಬೇಕು? chirality ಇರಬೇಕು and it should be planar. ಅಂದ್ರೆ ಏನು? 50% D configuration ಬರಬೇಕು, 50% L configuration L dextrorotatory ಆಗಬೇಕು, 50% in 50% levorotatory ಆಗಬೇಕು. ಸೊ ಹಾಗಾಗಿ ಇಲ್ಲಿ ನೀವು ತಗೊಂಡ್ರೆ ಯಾವ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ಗೆ ನಮಗೆ ಏನು ಸಿಗುತ್ತೆ? ರೆಸಿಮಿಕ್ ಮಿಕ್ಸ್ಚರ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 2-chlorobutane. 2-chlorobutane. The 2-chlorobutane is the correct answer. The next question is, in Cannizaro's reaction, benzaldehyde is reduced to produce. So benzaldehyde ಏನಾಗುತ್ತೆ? aldehyde group ಏನಾಗಿ ಕನ್ವರ್ಟ್ ಆಗುತ್ತೆ? ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. So it will gives only benzyl alcohol only. So the correct answer is benzyl alcohol. Benzyl alcohol ಅಂದ್ರೆ ಏನು? See again it is same, CH2OH. So this is benzyl alcohol. The last question, the tripeptide contains. Tripeptide contains ano? Tripeptide, 3 amino acids will be there.
3 amino acids will be there. Then how many peptide bonds? 2 peptide bonds. So 3 amino acids and 2 peptide linkage is the correct answer. So this is a direct question actually. 3 amino acids and 2 peptide bonds. So these are all the very important MCQs. ಇಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ MCQs ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಐ ಥಿಂಕ್ ಒನ್ ಕ್ವಶನ್ ಈಸ್ ಮಿಸ್ಸಿಂಗ್ ಇನ್ ದಿಸ್ ಸ್ಲೈಡ್, ಎಲ್ಲೋ ಮಧ್ಯೆ ಮಿಸ್ ಆಗಿರಬೇಕು. ದಟ್ ಈಸ್ ಮಲೇರಿಯಾ ಟ್ರೀಟ್ಮೆಂಟ್ಗೆ ಯಾವ ಒಂದು ಇದನ್ನು ಯೂಸ್ ಮಾಡ್ತೀವಿ ಹ್ಯಾಲೋಜನ್ ಕಾಂಪೌಂಡ್ನ, ದಟ್ ಈಸ್ ಕ್ಲೋರೋಕ್ವಿನ್. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಕ್ಲೋರೋಕ್ವಿನ್. ಈ ರೀತಿಯಾದ MCQsನ ಟ್ರೈ ಟು ಸಾಲ್ವ್ ಮೋರ್ MCQs. ಎಷ್ಟು MCQs ಸಾಧ್ಯ ಆಗುತ್ತೋ ಅಷ್ಟು MCQsನ ನೀವು ಸಾಲ್ವ್ ಮಾಡ್ತಾ ಹೋಗಿ. ಯಾಕಂದರೆ MCQs ಈ ಥರದ್ದೇ ಬರುತ್ತೆ, ಇದೇ ಬರುತ್ತೆ ಅಂತ ನಾವೇನು ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೈನ್ ಟು ಲೈನ್ ಆ್ಯಂಡ್ ಇನ್ ಬಿಟ್ವೀನ್ ದ ಲೈನ್ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಓದಬೇಕು. ಯಾಕಂದರೆ MCQsನ ಅಟೆಂಡ್ ಮಾಡೋಕ್ಕೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಏಬಲ್ ಟು ಅಟೆಂಡ್ ದ MCQs. ವಿದ್ಯಾರ್ಥಿಗಳೇ, ಭಯ ಬೇಡ. ಎಗೇನ್ ಐ ಆಮ್ ಸೇಯಿಂಗ್, ನಿಮ್ಮ ಕೈಯಲ್ಲಿ ಸಾಮರ್ಥ್ಯ ಇದೆ. ಡೆಡಿಕೇಟಿವ್ ಆಗಿ ಓದಿ ಮತ್ತು ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ರಾಕ್ ಇನ್ ದ ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್.